ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ತೋರಿಸ್ತಾರಂತಹ ರೆಸಿಪಿ ಬಂದು ನಮ್ಮ ಸೌತ್ ಇಂಡಿಯನ್ ಫೇಮಸ್ ಸ್ವೀಟ್ ರೆಸಿಪಿ ಒಬ್ಬಟ್ಟು ಅಥವಾ ಹೋಳಿಗೆ. ಅತ್ಯಂತ ರುಚಿಕರವಾದಂತಹ ಈ ಒಬ್ಬಟ್ಟನ್ನು ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗಾದರೆ ಇನ್ನೇಕೆ ತಡ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ತೊಗರಿಬೇಳೆನ ತಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ ಗ್ಲಾಸಲ್ಲಾದ್ರೂ ತೊಗರಿಬೇಳೆ ಆದರೂ ತೊಗೊಳ್ಬೋದು, ಇಲ್ಲಾಂದರೆ ಕಡಲೆಬೇಳೆ ಆದರೂ ತೊಗೊಬೋದು, ನಿಮ್ಮ ಚಾಯ್ಸು. ಈಗ ಇದನ್ನು ಒಂದು 3-4 ಸಾರಿ ಚೆನ್ನಾಗಿ ತೊಳೆದು ಸರಿ ಅಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಳೋಣ. ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ನಾವು ಹೋಳಿಗೆ ರಸಮ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಳ ಕ್ಲೋಸ್ ಮಾಡಿ ಜಸ್ಟು 15 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಒಂದು ವಿಸಿಲ್ ಬರೋಕ್ಕೆ ಮೊದಲೇ ನಾವು ಇಳಿಸ್ಕೊಬಿಡ್ಬೇಕು 15 ಮಿನಿಟ್ಸ್ ಆದಮೇಲೆ. ಬೇಳೆ ಬೇಯೋಷ್ಟರಲ್ಲಿ ನಾವು ಕಣಕನ ಕಲಿಸ್ಕೊಳ್ಳೋಣ. ಕಣಕ ಕಲಿಸೋದಕ್ಕೆ 1 ಕಪ್ ಆಗೋಷ್ಟು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ, ಮತ್ತು 1 ಕಪ್ ಮೈದಾ ತಗೊಳ್ತಾ ಇದ್ದೀನಿ, ಸೇಮ್ ಅದೇ ಕಪ್ಪಲ್ಲಿ. ಈಗ 1 ಚಿಟಿಕೆ ಆಗೋಷ್ಟು ಉಪ್ಪು, ಸ್ವಲ್ಪ ಅರಿಶಿನ. ಈಗ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚಿರೋಟಿ ರವೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನಿಮಗೆ ಚಿರೋಟಿ ರವೆ ಬೇಡ ಅಂದರೆ ಬರೀ ಮೈದಾ ಹಾಕ್ಕೊಂಡು ಬೇಕಾದರೆ ನೀವು ಕಲಿಸ್ಕೊಳ್ಬೋದು. ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರಬೇಕು ಅಂತಂದರೆ ನೀವು ಕಣಕನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈಗ ಇದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಆವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾನೆ ಇರಬೇಕು. ಈ ಥರ ಎಣ್ಣೆ ಹಾಕ್ಕೊಂಡು ನಾವು ಹತ್ತತ್ರ ನಾನು ಒಂದು 15-20 ನಿಮಿಷ ನಾನು ಈ ಥರ ಕಲಿಸಿದ್ದೀನಿ ಚೆನ್ನಾಗಿ. ಚಿರೋಟಿ ರವೆ ಎಲ್ಲ ತುಂಬ ಸಾಫ್ಟ್ ಆಗೋಗ್ಬೇಕು, ಅಲ್ಲಿವರೆಗೂ ಕಲಿಸ್ಬೇಕು. ನೋಡಿ, ಈಗ ಇಷ್ಟು ಕಲಿಸಿದಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ತಟ್ಟೆ ಮುಚ್ಚಿಟ್ಟು ಅಟ್ಲೀಸ್ಟ್ 1 ಅವರ್ ಆದರೂ ನೆನಿಬೇಕು. ಇದು ಚೆನ್ನಾಗಿ ನೆಂದಷ್ಟು ತುಂಬ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು. ನೋಡಿ, 15 ಮಿನಿಟ್ಸ್ ಆದಮೇಲೆ ಈ ಥರ ಬೆಂದಿದೆ. ಈ ಥರ ಕೈಯಿಂದ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ನೋಡಿ, 1.5 ಗ್ಲಾಸು ಬೇಳೆಗೆ 1.5 ಗ್ಲಾಸಷ್ಟು ಬೆಲ್ಲನ ಹಾಕ್ಕೊಳ್ಬೇಕು. ಈ ಥರ ಗ್ಲಾಸಿಗೆ ಬೆಲ್ಲ ತುಂಬ್ಕೊಳ್ಬೇಕಾದ್ರೆ ಈ ಥರ ಪ್ರೆಸ್ ಮಾಡಿ ತುಂಬ್ಕೊಳ್ಬೇಕಾಗುತ್ತೆ. ಈಗ 1.5 ಗ್ಲಾಸ್ ಹಾಕ್ಕೊಂಡದಾದಮೇಲೆ 1 ಇಡೀ ಎಕ್ಸ್ಟ್ರಾ ಬೆಲ್ಲನ ಹಾಕ್ಕೊಳ್ಬೇಕು. 1 ಗ್ಲಾಸ್ ಬೇಳೆಗೆ 1 ಇಡೀ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು 1.5 ಗ್ಲಾಸ್ ಬೇಳೆಗೆ 1.5 ಇಡಿಯಷ್ಟು ಎಕ್ಸ್ಟ್ರಾ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹೋಳಿಗೆಗೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಆಗಲೇ ಬೇಳೆ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿರೋದು. ಈಗ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಕರಗಿಸ್ಕೊಳ್ಬೇಕು. ನೋಡಿ, ಈಗ ಇದು ಕರಗಿದೆ. ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಬೇಳೆ ಇರೋ ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಗಾತ್ರದ ಕೊಬ್ಬರಿ ಹೋಳನ್ನು ಮಿಕ್ಸಿಗೆ ಹಾಕಿ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪಾಕಕ್ಕೆ ಹಾಕಿ ಪಾಕ ಇಟ್ಕೊಳ್ಳೋಣ. ಈ ಥರ ಕೊಬ್ಬರಿನ ಫಸ್ಟು ಗ್ರೈಂಡ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಪೀಸಸ್ ಹಾಕ್ಕೊಂಡ್ರೆ ಅದು ಸರಿಯಾಗಿ ನುಣ್ಣಕ್ಕೆ ಆಗೋದಿಲ್ಲ. ಈಗ ಒಂದು 5-6 ಏಲಕ್ಕಿನ ಪೌಡರ್ ಮಾಡಿ ಅದನ್ನು ಸಹ ಪಾಕಕ್ಕೆ ಹಾಕ್ಕೊಳ್ಳೋಣ. ಈ ಥರ ಏಲಕ್ಕಿನ ಪೌಡರ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಹಾಕಿದ್ರೆ ಬೀಜ ಹಾಗೆ ಎದ್ದೋಗುತ್ತೆ, ಸರಿಯಾಗಿ ನುಣ್ಣಕ್ಕೆ ಆಗೋದಿಲ್ಲ. ಈಗ ನೋಡಿ, ಇದು ಪಾಕ ಬಂದಿದೆ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಹೂರಣ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳೋದಂದರೆ ಬಿಡ್ಬೋದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಈಗ ಇದು ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ನಾನು ಇವಾಗ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಉಂಡೆಗೆ ಬರಬೇಕು ಹೂರಣ. ಈಗ ತವಾನ ಬಿಸಿಗಿಡೋಣ. ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮತ್ತು ಹೋಳಿಗೆ ಪೇಪರ್ಗೂ ಎಣ್ಣೆ ಸವರ್ಕೊಳ್ಬೇಕು. ಈಗ ನೋಡಿ, ನಿಂಬೆಹಣ್ಣು ಸೈಜ್ಗೆ ಮೈದಾ ತಗೊತಾ ಇದ್ದೀನಿ. ಈಗ ಈ ಮೈದಾನ ಡ್ರೈ ಮೈದಾ ಸ್ವಲ್ಪ ತೊಗೊಂಡಿರಬೇಕು. ಈ ಥರ ಈ ಮೈದಾ ಹಿಟ್ಟಲ್ಲಿ ಒಂದು ಸೈಡ್ ಈ ಥರ ಅದ್ದಿ ಕೈಯಲ್ಲಿ ಹಾಕಿ ತಟ್ಕೊಳ್ಬೇಕು. ಈ ಥರ ತಟ್ಕೊಂಡದಾದಮೇಲೆ
ನೋಡಿ ಹೂರಣ ಕೂಡ ದೊಡ್ಡ ನಿಂಬೆ ಗಾತ್ರ ಸೈಜ್ಗೆ ತಗೊಂಡಿದ್ದೀನಿ. ಈಗ ಹೂರಣ ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಕಡೆನೂ ಈ ಥರ ಒಳಗಡೆ ಪ್ರೆಸ್ ಮಾಡ್ತಾ ಹೂರಣನ ಈ ಥರ ಎಲ್ಲ ಫುಲ್ ಕವರ್ ಮಾಡ್ಕೊಬೇಕು ಮೈದಾ ಹಿಟ್ಟನ್ನ. ಈಗ ಇದನ್ನು ಒಬ್ಬಟ್ಟು ಪೇಪರ್ ಮೇಲೆ ಹಾಕ್ಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ತಟ್ಕೊಳ್ಬೇಕು. ಈಗ ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಶೀಟ್ ಹಾಕಿ ಅದು ಚಪಾತಿ ಲಟ್ಸೋ ಕೋಲಿಂದ ನಾವು ಅದನ್ನು ರೌಂಡಕ್ಕೆ ತಟ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ತೆಳ್ಳಕ್ಕೆ ಬೇಕಾದ್ರೂ ಬರುತ್ತೆ ಒಬ್ಬಟ್ಟು. ನೋಡಿ ಈ ಥರ ಮಾಡೋದ್ರಿಂದ ಕೈಯಲ್ಲಿ ತಟ್ಟಿ ಮಾಡೋದಕ್ಕಿಂತ ನೀಟಾಗಿ ಬರುತ್ತೆ. ಈಗ ನೋಡಿ ತವಾ ಬಿಸಿ ಆದಮೇಲೆ ತವಾಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಬೇಕು. ಈ ಥರ ತಟ್ಟಿಟ್ಕೊಂಡಿರೋಂತಹ ಹೋಳಿಗೆನ ತವಾ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಬೇಯೋಷ್ಟರಲ್ಲಿ ಇನ್ನೂ ಒಂದು ಹೋಳಿಗೆನ ತಟ್ಕೊಳ್ಳೋಣ. ಸೇಮ್ ಅದೇ ಥರನೇ ಇನ್ನೊಂದು ಸತಿ ರಿಪೀಟ್ ಮಾಡಿ ಮೈದಾದಲ್ಲಿ ಒಂದು ಸೈಡ್ ಈ ಥರ ತಟ್ಟಿ ಸ್ವಲ್ಪ ಹೂರಣ ಸೆಂಟ್ರಲ್ಲಿ ಇಟ್ಕೊಂಡು ಎಲ್ಲ ಕಡೆ ನೀಟಾಗಿ ಕವರ್ ಮಾಡಿ. ನೋಡಿ ಈಗ ಇದು ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರ್ಸ್ಕೊಳ್ಳೋಣ. ಎಣ್ಣೆ ಬೇಕು ಅಂತಂದರೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ. ನೋಡಿ ಈಗ ಇದು ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನೊಂದು ತಟ್ಟೆಗೆ ತಗೊಳ್ಳೋಣ. ಈಗ ನೋಡಿ ಇದನ್ನು ಕೈಯಿಂದ ತಟ್ಟೋದನ್ನ ತೋರಿಸ್ತಾ ಇದ್ದೀನಿ. ಈ ಥರ ಪ್ಲಾಸ್ಟಿಕ್ ಶೀಟ್ನ ಅದ್ರ ಮೇಲೆ ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಶೀಟ್ನ ಕೈಯಿಂದನೇ ಈ ಥರ ಪ್ರೆಸ್ ಮಾಡಿ ನಾವು ಎಷ್ಟು ಅಗಲಕ್ಕೆ ಬೇಕಾದರೆ ಅಷ್ಟು ಅಗಲಕ್ಕೆ ನಾವು ಹೋಳಿಗೆನ ತಟ್ಕೊಳ್ಬೋದು. ನೀಟಾಗಿ ಬರುತ್ತೆ. ನೋಡಿ ಸ್ನೇಹಿತರೆ ಯಾವ ಥರ ಉಬ್ಬಿದೆ ಒಬ್ಬಟ್ಟು ಅಂತ. ನೋಡಿ ಹೋಳಿಗೆ ತಟ್ಟಿದಾದಮೇಲೆ ಈ ಹೋಳಿಗೆನ ಡೈರೆಕ್ಟಾಗಿ ಬೇಕಾದರೆ ಪೇಪರ್ ಸಮೇತ ಈ ಥರ ತವಾ ಮೇಲೆ ಬೇಕಾದ್ರೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ನಿಧಾನಕ್ಕೆ ಈ ಥರ ತೆಗೆದ್ರೆ ನೋಡಿ ಪೇಪರ್ಗೆ ಸ್ವಲ್ಪನೂ ಅಂಟ್ಕೊಳ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉಳಿದಿರೋ ಎಲ್ಲ ಹೋಳಿಗೆಗಳ್ನೂ ಇದೇ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿ ಬಿಸಿ ಬಿಸಿ ಹೋಳಿಗೆನ ತುಪ್ಪದ ಜೊತೆ ಇಲ್ಲಾಂದರೆ ಹಸು ಹಾಲು ಇಲ್ಲಾಂದರೆ ಕೊಬ್ಬರಿ ಹಾಲು ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದು ಸಾರಿ ನೀವು ಮಾಡಿ ನೋಡಿ ಸ್ನೇಹಿತರೆ. ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.